ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇಸ್ರೇಲ್ ಮತ್ತು ಇರಾನ್ ರಾಷ್ಟ್ರಗಳ ನಡುವಿನ ಯುದ್ಧ ಕೊನೆಗೂ ಮುಕ್ತಾಯವಾಗಿದೆ. ಉಭಯ ದೇಶಗಳ ನಡುವೆ ಕದನ ವಿರಾಮ ಜಾರಿಗೆ ಬಂದಿದೆ. ಆದರೆ 12 ದಿನಗಳ ಇಸ್ರೇಲ್ ಇರಾನ್ ಯುದ್ಧ ಅಂತ್ಯ ಆಗಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಕದನ ವಿರಾಮವನ್ನು ಈಗಾಗಲೇ ಇರಾನ್ ಖಚಿತಪಡಿಸಿದೆ. ಆದರೆ ಈಗಾಗಲೇ ಟ್ರಂಪ್ಗೂ ಕೂಡ ಒಂದು ಭಯ ಇದೆ. ಮತ್ತೇನಾದರೂ ಕದನ ವಿರಾಮ ಉಲ್ಲಂಘನೆ ಆಗುತ್ತಾ, ಯಾವುದೇ ಕಾರಣಕ್ಕೂ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಬಾರ್ದು ಅನ್ನುವಂತಹ ಸೂಚನೆ ಕೊಟ್ಟರೂ ಕೂಡ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. ಆದರೆ ಮುಂದೇನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ ಎರಡೂ ದೇಶಗಳ ಮಧ್ಯೆ ಮಾತುಕತೆಯನ್ನ ಮಾಡಿ ಈಗಾಗಲೇ ಆಗಿರುವಂತಹ ಪರಿಣಾಮಗಳು ಸಾಕಷ್ಟಾಗಿದೆ. ಎರಡೂ ದೇಶಗಳ ನಡುವೆ ಸಾಕಷ್ಟು ಪರಿಣಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಈ ಎರಡೂ ದೇಶಗಳ ಇತಿಹಾಸ ಏನು ಹಾಗಾದ್ರೆ? ಈ ಎರಡೂ ದೇಶಗಳು ಕುಚುಕು ಅಂತ ಇದ್ವು ಒಂದು ಕಾಲದಲ್ಲಿ. ಆದರೆ ಇಂತಹ ಕುಚುಕು ಗೆಳೆಯರಂತಿದ್ದ ಇಸ್ರೇಲ್ ಮತ್ತು ಇರಾನ್ ಬದ್ಧ ವೈರಿಗಳಂತೆ ಕಾದಾಡಿದ್ಯಾಕೆ? ಇವರಿಬ್ಬರ ನಡುವಿನ ಕಿತ್ತಾಟ ಯುದ್ಧಕ್ಕೆ ನಾಂದಿ ಹಾಡಬಹುದು ಅನ್ನುವಂತಹ ಆತಂಕ ಎದುರಾಗಿದ್ಯಾಕೆ ಅಂತ ನಾವು ಇತಿಹಾಸವನ್ನು ನೋಡಿದಾಗ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಬಂಧ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿತ್ತು. ಇಬ್ರು ಕೂಡ ಅತ್ಯಂತ ಪರಮ ಗೆಳೆತನವನ್ನ ಹೊಂದಿದ್ರು. ಕಾಲಾನಂತರದಲ್ಲಿ ಅದು ಬದಲಾಯಿತು. ಹೇಗೆ? ಇವರಿಬ್ಬರ ಬ್ರೇಕಪ್ಗೆ ಕಾರಣ ಏನು? ಸಂಘರ್ಷದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇಸ್ರೇಲ್ ಉಗಮಕ್ಕೆ ಇರಾನೇ ಬೆಂಬಲ ಕೊಟ್ಟಿದ್ದು. ಅದು 1948ರ ಸಂದರ್ಭದಲ್ಲಿ ಇಸ್ರೇಲ್ ಅನ್ನುವ ಹೊಸ ದೇಶದ ಉಗಮಕ್ಕೆ ಪಶ್ಚಿಮ ಏಷ್ಯಾದ ಹೆಚ್ಚಿನ ಮುಸ್ಲಿಂ ಬಹುಸಂಖ್ಯಾತ ದೇಶಗಳು ನಿರಾಕರಿಸಿದ್ವು. ಅಚ್ಚರಿ ಅನ್ನುವಂತೆ ಶಿಯಾ ಬಹುಸಂಖ್ಯಾತ ಇರಾನ್ ಮತ್ತು ಟರ್ಕಿ ಮಾತ್ರ ಇಸ್ರೇಲ್ ಪರವಾಗಿ ನಿಂತವು. ಇಸ್ರೇಲ್ ಸಾರ್ವಭೌಮ ರಾಷ್ಟ್ರ ಅನ್ನೋದನ್ನ ಪ್ರತಿಪಾದಿಸಿದ ಇಸ್ಲಾಮಿಕ್ ರಾಷ್ಟ್ರಗಳು ಇವೆರಡೂ ದೇಶಗಳು ಅಂದ್ರೆ ಇರಾನ್ ಮತ್ತು ಟರ್ಕಿ ಆಗ ಅಮೆರಿಕ ಜೊತೆ ನಿಕಟ ಸಂಪರ್ಕ ಹೊಂದಿದ್ವು. ಆ ಸಂದರ್ಭದಲ್ಲಿ ಶಾ ಮೊಹಮ್ಮದ್ ರೆಜಾ ಪಹ್ಲವಿ ನೇತೃತ್ವದಲ್ಲಿ ಇರಾನ್ ರಾಷ್ಟ್ರ ಪಾಶ್ಚಿಮಾತ್ಯರಿಗೆ ಪ್ರಜ್ಞಾಪೂರ್ವಕವಾಗಿ ಹತ್ತಿರವಾಗಿತ್ತು. ಅಂತಹ ಶೀತಲ ಸಮರದ ಸಮಯದಲ್ಲಿ ಅಮೆರಿಕದ ಪ್ರಮುಖ ಪ್ರಾದೇಶಿಕ ಮಿತ್ರ ಅಂತಾನೆ ಗುರುತಿಸಿಕೊಂಡಿದ್ದು ಇರಾನ್. ಇದೀಗ ಇರಾನ್ನ ಯಾವ ರೀತಿಯಾಗಿ ಅಮೆರಿಕ ನೋಡ್ತಾ ಇದೆ, ಇರಾನ್ ವಿರುದ್ಧವಾಗಿ ಇಸ್ರೇಲ್ ಪರವಾಗಿ ಅಮೆರಿಕ ಇದೀಗ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿತ್ತು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಆ ಸಂದರ್ಭವೇ ಬೇರೆಯಾಗಿತ್ತು. ಹೊಸದಾಗಿ ರೂಪುಗೊಂಡ ಇಸ್ರೇಲ್ ದೇಶಕ್ಕೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅಮೆರಿಕದ ಬೆಂಬಲ ಅಗತ್ಯ ಇತ್ತು. ಇದರ ಜೊತೆಗೆ ಇರಾನ್ ಬೆಂಬಲ ಕೂಡ ಸಿಕ್ತು. ಇಸ್ರೇಲ್ಗೆ ಮತ್ತಷ್ಟು ಬಲ ತುಂಬಿತ್ತು. ಕಚ್ಚಾ ತೈಲ ಪೂರೈಸಿದ ಇರಾನ್ ಯಾವ ರೀತಿಯಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇರಾನ್, ಟರ್ಕಿ ಮತ್ತು ಇಥಿಯೋಪಿಯಾ ದೇಶಗಳು ಇಸ್ರೇಲ್ ಜೊತೆ ಪ್ರಮುಖ ಪಾಲುದಾರರಾಗಿ ಗುರುತಿಸಿಕೊಂಡಿದ್ರು. ಈ 4 ರಾಷ್ಟ್ರಗಳು ಪರಸ್ಪರ ಆರ್ಥಿಕ ಸಹಕಾರವನ್ನೂ ನೀಡಿದವು. ವಿಶೇಷವಾಗಿ ಇಸ್ರೇಲ್ನ ಮೊಸಾದ್ ಮತ್ತು ಇರಾನ್ನ ಸವಾಕ್ ನಡುವಿನ ಶಸ್ತ್ರಾಸ್ತ್ರ ಮಾರಾಟ ಮತ್ತು ಗುಪ್ತಚರ ಮಾಹಿತಿ ಹಂಚಿಕೆಯಿಂದ ಪ್ರಯೋಜನ ಪಡ್ಕೊಂಡವು. 6 ದಿನಗಳ ಯುದ್ಧದ ಪರಿಣಾಮವಾಗಿ ಅರಬ್ ರಾಷ್ಟ್ರಗಳು ಇಸ್ರೇಲ್ ಅನ್ನ ಬಹಿಷ್ಕಾರ ಮಾಡಿದ್ವು. ಆ ಸಂದರ್ಭದಲ್ಲಿ ಇರಾನೇ ಇಸ್ರೇಲ್ಗೆ ಕಚ್ಚಾ ತೈಲವನ್ನ ಪೂರೈಸಿದ್ದು. ಇರಾನ್ನಲ್ಲಿ ವ್ಯಾಪಾರ ಮತ್ತು ಮೂಲಸೌಕರ್ಯ ಬೆಳವಣಿಗೆಗೆ ಇಸ್ರೇಲ್ ಕೂಡ ಬೆಂಬಲವಾಗಿ ಕೊಡ್ತು. ಎಲ್ಲವೂ ಚೆನ್ನಾಗಿ ನಡೀತಾ ಇರುವಂತೆಯೇ ಕಾಣಿಸ್ತಾ ಇತ್ತು. ಆದರೆ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಗಾಳಿ ಇರಾನ್ನಲ್ಲೂ ಕೂಡ ಬೀಸುತ್ತೆ. ಪರಿಣಾಮ ಇರಾನ್ ಇಸ್ರೇಲ್ ಸಂಬಂಧಗಳಲ್ಲಿ ಮೂಲಭೂತ ಬದಲಾವಣೆಯಾಗುತ್ತೆ. ಶಾ ಅವರನ್ನ ಪದಚ್ಯುತಗೊಳಿಸಿ ಆಯತೊಲ್ಲಾ ರುಹುಲ್ಲಾ ಖಮೇನಿ ನೇತೃತ್ವದಲ್ಲಿ ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪನೆಗೆ ಕೂಡ ಕಾರಣ ಆಗುತ್ತೆ. ಇದುವೇ ಇವರಿಬ್ಬರ ನಡುವಿನ ಗೆಳೆತನ ಹೋಗಿ ಶತ್ರುತ್ವ ಬರೋದಿಕ್ಕೆ, ಬದಲಾವಣೆ ಆಗೋದಕ್ಕೆ ನಾಂದಿ ಹಾಡ್ತು ಅಂತ ಹೇಳಬಹುದು. ಯಾಕೆ ಬ್ರೇಕಪ್ ಆಯ್ತು ಈ ಎರಡೂ ದೇಶಗಳಲ್ಲಿ ನೋಡೋದಾದ್ರೆ, ಇರಾನ್ನಲ್ಲಿ ಇಸ್ಲಾಮಿಸ್ಟ್ಗಳು ಪ್ಯಾಲೆಸ್ತೀನಿಯರ ಪರವಾಗಿ ವಕಾಲತ್ತು ವಹಿಸ್ತಾ ಇದ್ರು. ಹಾಗಾಗಿ ಅವರ ಬಳಕೆಗಾಗಿ ಹಣವನ್ನು ಸಂಗ್ರಹಿಸ್ತಾ ಇದ್ರು. 1979ರ ನಂತರ ಇಸ್ರೇಲ್ ಮತ್ತು ಇರಾನ್ ನಡುವೆ ಬ್ರೇಕಪ್ ಆಗಿದ್ದು, ಅಲ್ಲಿ ಇರಾನ್ ಇಸ್ರೇಲಿ ಪಾಸ್ಪೋರ್ಟ್ಗಳನ್ನು ಸ್ವೀಕರಿಸುವುದಕ್ಕೂ ಕೂಡ ನಿರಾಕರಿಸಿತು. ಇರಾನಿನ ಪಾಸ್ಪೋರ್ಟ್ ಹೊಂದಿರುವವರು ಆಕ್ರಮಿತ ಪ್ಯಾಲೆಸ್ತನ್ಗೆ ಪ್ರಯಾಣ ಮಾಡುವುದನ್ನು ನಿಷೇಧ ಮಾಡಲಾಯಿತು. ಇಸ್ರೇಲ್ ಅನ್ನ ಇಸ್ಲಾಂನ ಶತ್ರು ಮತ್ತು ಸೈತಾನ್ ಅಂತ ಹೇಳಿ ಬಿಂಬಿಸುವ ಕೆಲಸ ಆಯಿತು. 1980 ಮತ್ತು 90ರ ದಶಕಗಳಲ್ಲಿ ಇರಾನ್ ಸಶಸ್ತ್ರ ಗುಂಪುಗಳ ಪ್ರಾಯೋಜಕರಾಗಿ ಹೊರಹೊಮ್ಮಿತು. 82ರಲ್ಲಿ ಇಸ್ರೇಲ್ ಆಕ್ರಮಣದ ನಂತರ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಸಂಘಟನೆ ಸ್ಟಾರ್ಟ್ ಆಯಿತು. ಯಮನ್ನಲ್ಲಿನ ಹೌತಿ ಹಾಗೂ ಗಾಜಾದ ಹಮಾಸ್ನಂತಹ ಗುಂಪುಗಳಿಗೆ ಇರಾನ್ ನೆರವು ಕೊಡೋದಕ್ಕೆ ಮುಂದಾದಾಗ ಈ ಗುಂಪುಗಳ ಸಕ್ರಿಯ ತರಬೇತಿಗೆ ಹಣಕಾಸನ್ನು ನೀಡೋದು, ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೂಡ ಇರಾನ್ ಒದಗಿಸ್ತಾ ಹೋಯಿತು. ತದನಂತರ ಮುಂದಿನ 1-2 ದಶಕಗಳಲ್ಲಿ ಮಾಜಿ ಇಸ್ರೇಲ್ನ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್ ಅವರು ಅರಬಲ್ಲದ ರಾಷ್ಟ್ರಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ತಮ್ಮ ಪರಿಧಿಯ ಸಿದ್ಧಾಂತದ ಮೂಲಕ ದೇಶವನ್ನು ಮುನ್ನಡೆಸಿದ್ರು. ಮುಂದಿನ 2 ದಶಕಗಳಲ್ಲಿ ಇವರಿಬ್ಬರ ನಡುವಿನ ಸಂಘರ್ಷ ತೀವ್ರಗೊಳ್ತು. 2000 ಡಿಸೆಂಬರ್ನಲ್ಲಿ ಆಯತೊಲ್ಲಾ ಅಲಿ ಖಮೇನಿ ಇಸ್ರೇಲ್ ಅನ್ನ ಕ್ಯಾನ್ಸರ್ ಗೆಡ್ಡೆ ಅಂತ ಕರೆದ್ರು.
ಅದನ್ನ ಈ ಪ್ರದೇಶದಿಂದ ತೆಗೆದುಹಾಕಬೇಕು. ಪ್ಯಾಲೆಸ್ತೀನಿಯರಿಗೆ ಸೇರಿದ್ದು, ಈ ಭಾಗದ ಭವಿಷ್ಯವನ್ನ ಪ್ಯಾಲೆಸ್ತೀನಿಯರೇ ನಿರ್ಧರಿಸಬೇಕು ಅಂತ ಖಮೇನಿ ಪ್ರತಿಪಾದಿಸಿದ್ರು. ಸೊ 2023ರ ದಾಳಿಯ ನಂತರ ಇಸ್ರೇಲ್ ಹಿಜ್ಬುಲ್ಲಾ ಮತ್ತು ಹಮಾಸನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತು. ಹೀಗೆ ಪರಸ್ಪರ ಸ್ನೇಹಿತರಂತಿದ್ದ ಎರಡು ದೇಶಗಳು ಬದ್ಧ ವೈರಿಗಳಂತೆ ಕಿತ್ತಾಡೋದಕ್ಕೆ ಶುರು ಮಾಡಿದ್ರು. ಇದೀಗ ಕದನ ವಿರಾಮ ಘೋಷಣೆಯಾಗಿದೆ. ಇನ್ನು ಈ ಎರಡೂ ದೇಶಗಳಲ್ಲಿ ಶಾಂತಿ ನೆಲೆಸಲಿ. ಒಂದು ವೇಳೆ ಈ ಎರಡೂ ದೇಶಗಳು ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಯುದ್ಧವನ್ನ ಮಾಡಿದ್ರೆ ಅದು 3ನೇ ಮಹಾಯುದ್ಧವಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಈ ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.